ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದೇ ಕಾರ್ನ್ಫ್ಲೋರ್ ಅಥವಾ ಕ್ರೀಮನ್ನು ಬಳಸದೆ ತುಂಬಾ ರುಚಿಯಾದ ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಟೊಮ್ಯಾಟೊ ಸೂಪ್ಗಿಂತ ತುಂಬಾ ರುಚಿಯಾಗಿ ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸಿ ಟೊಮ್ಯಾಟೊ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ. ಟೊಮ್ಯಾಟೊ ಸೂಪ್ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಕುಕ್ಕರ್ಗೆ 1 ಟೀ ಸ್ಪೂನಷ್ಟು ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಪಲಾವ್ ಎಲೆ, 2 ಲವಂಗ, 1 ಇಂಚು ಚಕ್ಕೆ, 2 ಇಂಚು ಶುಂಠಿ, 12 ಹೆಸರು ಬೆಳ್ಳುಳ್ಳಿ, 1 ಚಿಕ್ಕ ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲೇ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಅರ್ಧ ಕೆಜಿಯಷ್ಟು ಫಾರಮ್ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಸೂಪ್ಗೆಲ್ಲ ಆದಷ್ಟು ಫಾರಮ್ ಟೊಮೊಟೊನೇ ಬಳಸ್ಕೋಬೇಕು. ನಾಟಿ ಟೊಮೊಟೊಲಿ ಹುಳಿ ಜಾಸ್ತಿ ಇರೋದ್ರಿಂದ ಟೊಮ್ಯಾಟೊ ಸೂಪ್ಗೆಲ್ಲ ರುಚಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ಟೊಮ್ಯಾಟೊನ ಸೇರಿಸಿ 2 ನಿಮಿಷ ಫ್ರೈ ಮಾಡಿ ಆಗಿದೆ. ಇದಕ್ಕೆ 1 ಟೀ ಸ್ಪೂನಷ್ಟು ಮೆಣಸು, 1 ಟೀ ಸ್ಪೂನಷ್ಟು ಜೀರಿಗೆ, ಎಳೆದಾಗಿರೋ ಕೊತ್ತಂಬರಿ ಕಡ್ಡಿಗಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕೊತ್ತಂಬರಿ ಕಡ್ಡಿಗಳನ್ನು ಬಳಸೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 3 ವಿಸಿಲ್ ಕೂಗಿಸ್ಕೊಳ್ಳೋಣ. 3 ವಿಸಿಲ್ ಬಂದ ನಂತರ ಕುಕ್ಕರಲ್ಲಿರೋ ಟೊಮ್ಯಾಟೊ ಎಲ್ಲ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ನೋಡಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಕುಕ್ಕರಲ್ಲಿರೋ ಪಲಾವ್ ಎಲೆನ ಪಕ್ಕಕ್ಕೆ ಇಟ್ಟು ಮಿಕ್ಕೆಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಬಿಸಿ ಇದ್ದಾಗಲೇ ಜಾರಿಗೆ ಸೇರಿಸಿ ರುಬ್ಕೋಬಾರ್ದು. ತಣ್ಣಗಾದ ನಂತರನೇ ಜಾರಿಗೆ ಸೇರಿಸಿ ರುಬ್ಕೊಳ್ಳೋಣ. ರುಬ್ಬಿದ ನಂತರ ಟೊಮ್ಯಾಟೊ ಪೇಸ್ಟನ್ನು ಈ ರೀತಿ ಸೋದಿಸ್ಕೊಳ್ಳೋಣ. ಮೆಣಸು ಜೀರಿಗೆ ಬದಲಿಗೆ ಮೆಣಸು ಪುಡಿ ಹಾಗೆ ಜೀರಿಗೆ ಪುಡಿಯನ್ನು ಸಹ ನೀವು ಸೇರಿಸ್ಕೋಬಹುದು. ಈಗ ಸೋದಿಸ್ಕೊಂಡಿರೋ ಟೊಮ್ಯಾಟೊ ಪೇಸ್ಟನ್ನು ಸೂಪ್ ಮಾಡೋ ಕಡಾಯಿಗೆ ಸೇರಿಸ್ಕೊಳ್ಳೋಣ. ಈಗ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಐ ಫ್ಲೇಮಲ್ಲೇ 2 ನಿಮಿಷ ಕುದಿಸ್ಕೊಳ್ಳೋಣ. 2 ನಿಮಿಷದ ನಂತರ 1 ಟೇಬಲ್ ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಬದಲಿಗೆ ಸಕ್ಕರೆಯನ್ನು ಸಹ ನೀವು ಸೇರಿಸ್ಕೋಬಹುದು. ಬೆಲ್ಲ ಸೇರಿಸಿದ ನಂತರ ಮೀಡಿಯಮ್ ಫ್ಲೇಮಲ್ಲೇ 4 ನಿಮಿಷ ಕುದಿಸ್ಕೊಳ್ಬೇಕು. ಬಿಸಿ ಬಿಸಿಯಾದ ರುಚಿಯಾದ ಟೊಮ್ಯಾಟೊ ಸೂಪ್ ಈಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ಯಾವುದೇ ಫುಡ್ ಕಲರನ್ನು ಬಳಸಿಲ್ಲ, ಕಾರ್ನ್ಫ್ಲೋರನ್ನು ಬಳಸಿಲ್ಲ, ಆದರೂ ಬಣ್ಣ ಹಾಗೆ ಥಿಕ್ನೆಸ್ ಎಲ್ಲ ಪರ್ಫೆಕ್ಟಾಗಿ ತುಂಬ ರುಚಿಯಾಗಿ ಬಂದಿದೆ. ಮೇಲೆ ಸ್ವಲ್ಪ ಬೆಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ತುಂಬ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಇರೋ ಪದಾರ್ಥಗಳನ್ನು ಬಳಸಿ ಈ ರುಚಿಯಾದ ಟೊಮ್ಯಾಟೊ ಸೂಪನ್ನು ಮಾಡ್ಕೋಬಹುದು. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾ ಇಷ್ಟ ಆಗುತ್ತೆ. ಹೋಟೆಲ್ಗಳಲ್ಲಿ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಬ್ರೆಡ್ಡನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೊನೆಯಲ್ಲಿ ಇದ್ರ ಮೇಲೆ ಸೇರಿಸ್ಕೊಳ್ತಾರೆ. ನೀವು ಬೇಕಿದ್ರೆ ಅದೇ ರೀತಿ ಬ್ರೆಡ್ಡನ್ನು ಫ್ರೈ ಮಾಡಿ ಸೇರಿಸ್ಕೋಬಹುದು. ಇವತ್ತಿನ ಈ ರುಚಿಯಾದ ಟೊಮ್ಯಾಟೊ ಸೂಪ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.